ವಿದ್ಯಾರ್ಥಿಗಳೇ, ಈ ಲೆಕ್ಕ ನೋಡ್ರಿ. ಒಂದ್ಸಲ ನಾ ತಿಳಿಸಿ ಹೇಳ್ದಂಗೆ ನಾನು ಇನ್ನೊಂದು ವಿಡಿಯೋ ಇದನ್ನು ನಾ ಮಾದರಿ ಕೊಡ್ತೀನಿ. ಮುಂದೆ ಇದಕ್ಕಿಂತಲೂ ಹೆಚ್ಚಿನ ಲೆಕ್ಕಗಳು ಮುಂದೆ ನಿಮ್ಗೆ ಅಲ್ಲಿ ಬರ್ತಾವೆ. ಮುಂದೆ ಅನುಕ್ರಮ ನಂಬರ್ ಯಾವಾಗ ಜೂನ್ದಿಂದ ಬಾವಂಥ ದೊಡ್ಡ ಲೆಕ್ಕಗಳನ್ನು ಮಾಡಕ್ಕಂತ್ರಿ. ಈಗ ಮೊದಲಿತ್ತು ನೀವು ಗಣಿತ ಹೆಂಗೆ ಮಾಡಬೇಕು ಅನ್ನೋದನ್ನ ತಿಳಿಸ್ತಾನು, ನೀವು ನೋಡ್ರಿ. ಆಮೇಲೆ ನೀವು ಮಾಡೋದಾಯ್ತು ಅಂದ್ರೆ ವಿಡಿಯೋ ಆನ್ ಮಾಡ್ಬೇಕು, ತಿಳಿತಲ್ಲ. ಇಲ್ಲೇ ಈ ಗಣಿತಗಳನ್ನು ಹೇಳುವಾಗ ಮೊದಲೇ ಮಗ್ಗಿ ಭಯಪಡಬೇಕು. ಆಮೇಲೆ ಥಿಂಕಿಂಗ್ ಪವರ್ ಬೇಕು, ಅರ್ಥ ಮಾಡ್ಕೋಬೇಕು. ನಾವು ಹೆಂಗೆ ತಿಳಿಸಿ ಹೇಳ್ತೀವಿ ಅನ್ನೋದು ನೀವು ನೋಡ್ಕೋಬೇಕು. ಸಂಗತಿಗಳನ್ನು ಬರೀತಿರ್ತೀನಿ ನೋಡ್ರಿ. ಈಗ ಸಂತೋಷನು ಒಂದು ರೇಡಿಯೋವನ್ನು ₹1,725 ಮಾರುವುದರಿಂದ ಅಂತಂತಿತ್ತು ಅಂದ್ರೆ ಕೊಂಡ ಬೆಲೆ ತೆಗೆದು ಗಚ್ಚ ಅಂತ ತಿಳ್ಕೊಬೇಕು. ಮಾರುವುದರಿಂದ ಅದು ಮಾರಾಟದ ಬೆಲೆ. ಮಾರುವುದರಿಂದ ಮಾರಾಟದ ಬೆಲೆ ಕೊಟ್ಟಂತ ಅಂದ್ರೆ ನಾವು ಕೊಂಡ ಬೆಲೆ ತೆಗಿಬೇಕು. ಇದು ನೀವು ಅರ್ಥ ಮಾಡ್ಕೋಬೇಕು. ಮಾರಾಟದ ಬೆಲೆ ಮಾರುವುದರಿಂದ ಅಂದ್ರೆ ಅದು ಮಾರಾಟದ ಬೆಲೆ 1,725. ಮಾರುವುದರಿಂದ -15% ಲಾಭವಾಯಿತು. ಈ 1,725 ಮಾರ್ಯ ನಾವು -15% ಲಾಭ. ಹಾಗಾದರೆ ಆ ರೇಡಿಯೋದ ಅಸಲ ಬೆಲೆ ಅಥವಾ ಕೊಂಡ ಬೆಲೆ ಎಷ್ಟು ಅಂತ ನೋಡ್ರಿ. ಒಂದ್ಸಲ ಹೇಳಾಗಿ ನೋಡಿದ್ರೆ ತಲೆಯಾಗ ಉಳಿಬೇಕು. ಮಾರಾಟದ ಬೆಲೆ ಬರೋಬ್ಬರಿ ₹1,725. ಲಾಭದನೋ ಹಾನಿ ಅದನೋ? ಲಾಭದ. ಲಾಭ ಬರೋಬ್ಬರಿ ಎಷ್ಟದ? -15% ಲಾಭ. ಮಾರಾಟದ ಬೆಲೆ ಒಂದು ತಕೊಂಡು ಬಿಡ್ಬೇಕು ಈಗ ನೀವು. ಯಾಕಂದ್ರೆ ಇದು ಮಾರಾಟದ ಬೆಲೆ ಅದ. ಇದು ಮಾರಾಟದ ಬೆಲೆ ಅಂದ್ರೆ ಇದನ್ನು ಮಾರಾಟದ ಬೆಲೆ ತಕ 115 ಕೂಡ್ಸರಿ 115 ಆಯ್ತು. ಯಾಕಂದ್ರೆ ಇದನ್ನ ಜೋಡಿ ಮಾಡ್ಬೇಕಾಗ್ತದೆ ನೀವು. ಕೊಂಡ ಬೆಲೆ ಬರೋಬ್ಬರಿ ಎಷ್ಟು? ಅಸಲು ಬೆಲೆ ಕೊಂಡ ಬೆಲೆ ಬರೋಬ್ಬರಿ ಎಷ್ಟು? ಮೊದಲು ನೀವು ಸರಿಯಾಗಿ ತಿಳ್ಕೊಳ್ಳಿ. ಕೊಂಡ ಬೆಲೆ ಬರೋಬ್ಬರಿ ಎಷ್ಟು? ಏನೇನು ಮಾಡ್ಕೋಬೇಕೀಗ? ಮಾರಾಟದ ಬೆಲೆ ಕೊಟ್ಟಾರ ಅವರು. ಮಾರಾಟದ ಬೆಲೆ ಕೊಟ್ಟಾರ ಅಂದ್ರೆ ನೀವು ಮಾರಾಟದ ಬೆಲೆ ತೆಗಿಲೇಬೇಕು. ಲಾಭದ ಅಂದ್ರೆ 115. ಹಾನಿ ಇದ್ರೆ ಕಳೀತು 100. ಈ 100 ಯಾಕೆ ಕೂಡಿಸಿದ್ವಿ? ಲಾಭದ. ಕೊಂಡ ಬೆಲೆ 100 ಇತ್ತು, ಲಾಭ 15 ಇತ್ತು ಅಂದ್ರೆ ಎಷ್ಟಾಗ್ತದೆ ಮಾರಾಟದ ಬೆಲೆ? 100 15 ಕೂಡ್ಸರಿ. 100 ಅಂದ್ರೆ ಏನು? ಶೇಕಡದ ಲಾಭ 15 ಅಂದ್ರೆ ಏನಾಯ್ತು? ಇಷ್ಟೇ ನೀವು ತಿಳ್ಕೋಬೇಕು. ಈ ಸಂಗತಿ ಮೇಲೆ ನಾವು ಕೊಂಡ ಬೆಲೆ ತೆಗಿಲಿಕ್ಕೆ ಬರ್ತದ. ಲಾಭ ಅಂದ್ರೆ ಕೂಡ್ಸ್ರಿ, ಹಾನಿ ಅಂದ್ರೆ ಕಳೀರಿ. ಕೊಂಡ ಬೆಲೆ ನಿಮಗೆ ಹೆಚ್ಚು ಕೇಳ್ತಾನ. ಮಾರಾಟದ ಬೆಲೆ ಇದ್ದಾಗ ಕೊಂಡ ಬೆಲೆ ತೆಗಿಲಿಕ್ಕೆ ಬೇಕು. ಈ ಕ್ರಮ ಪದ್ಧತಿಯ ಅಭ್ಯಾಸವನ್ನ ಮಾಡೋದರಿಂದ ನಿಮ್ಮ ಭಾರಿ ಬೇಗನೆ ಪಿಕಪ್ ಆಗಿಬಿಡ್ತೀವಿ. ಪ್ರತಿಯೊಂದು ಸ್ಕೂಲದಲ್ಲಿ ಎಲ್ಲ ಲೆಕ್ಕ ಬರ್ತಾವ ನೋಡ್ರಪ್ಪ ಹುಡುಗರಿಗೆ ವಿಡಿಯೋದಿಂದ. ಇದು ಹೆಸರಾಗಬೇಕಿದು. ಇದು ಯಾರು ಇದನ್ನ ಅಭ್ಯಾಸ ಮಾಡಿದ್ದೀರಿ ಪ್ರತಿಯೊಂದು ಸ್ಕೂಲ್ದೊಳಗೆ ಅಡ್ಮಿಷನ್ ಸಿಗ್ತದೆ ನಿಮ್ಮ ಕೋಚಿಂಗ್ ಕ್ಲಾಸ್ನಾಗ. ನಾನೇ ಒಬ್ಬನೇ ಕರ್ನಾಟಕ ಹುಡುಗರು ಕಲಿಸೋದಾಗಲ್ಲ, ಎಲ್ಲ ಶಾಲೆಗಳಿಗೆ ಉಪಯೋಗ ಇದೆ. ಎಲ್ಲ ಸ್ಕೂಲ್ ಕೋಚಿಂಗ್ದವ್ರಿಗಿದು ವೆಕೇಶನ್ ಕ್ಲಾಸ್ ಉಪಯೋಗ ಮಾಡಿಕೊಂಡ್ರೆ ಮಕ್ಕಳು ತಯಾರಾಗ್ತಾವ, ಅವ್ರಿಗೆ ರಿಸಲ್ಟ್ ಆಗ್ತದೆ. ನೀವು ಕಲೀರಿ, ಕಲಿಸ್ರಿ. ಮೊದಲ ನಾವು ಕಲಿಬೇಕು, ಆಮೇಲೆ ಮಂದಿ ಕಲಿಸ್ಬೇಕು. ನೀವು ಕಲೀರಿ, ನೀವು ಮತ್ತೊಬ್ರಿಗೆ ಕಲಿಸ್ರಿ. ನೀವು ಈ ಗಣಿತಗಳನ್ನ ಅರ್ಥ ಮಾಡ್ಕೊಂಡು ಬಿಟ್ರೆ ಮುಂದೆ ನಿಮ್ಗೆ ವಿಷಯನೇ ಭಾಳ ಬೇರೆ ಆಗೋದಿಲ್ಲ. ಮಗ್ಗೆ ಒಂದು ಬಿಡ್ತು ಅಂದ್ರೆ ಒಂದಲ್ಲೇ 2 ಸಲ 3 ಸಲ ಸರ್ ಹೆಂಗೆ ತಿಳಿಸಿ ಹೇಳ್ತಾರೆ. ಮುಂದೆ ನಿಮ್ಮ ನಾಳೆ ಜೂನ್ದಿಂದ ಇರ್ತಾವೆ 20 ಗಣಿತ ಬರ್ತಾವೆ. ಎಷ್ಟು ಕಣ್ಣು ಮುಚ್ಚಿ ಮಾಡಬಾರ್ದು ನೀವು. ನೋಡ್ರಿ, ಈಗ ಮಾರಾಟದ ಬೆಲೆ 1,725 ಆಯ್ತು, ಲಾಭ -15 ಆಯ್ತು. ಮಾರಾಟದ ಬೆಲೆ ತಕ್ಕೊಳ್ಳಿಕ್ಕೆ ಬೇಕು. ಯಾಕಂದ್ರೆ ಮಾರಾಟದ ಬೆಲೆ ತೆಗಿಬೇಕು. ಆಮೇಲೆ ಕೊಂಡ ಬೆಲೆ ಎಷ್ಟು ಅಂತ ಕೇಳ್ಯಾನ. ₹115 ಮಾರಾಟದ ಬೆಲೆ ಇದ್ದಾಗ, ₹115 ಮಾರಾಟದ ಬೆಲೆ ಇದ್ದಾಗ ಕೊಂಡ ಬೆಲೆ ಎಷ್ಟು ಇರ್ತದ ನೋಡ್ರಿ? 100. ಇದು ಕೊಂಡ ಬೆಲೆ. ಇದು ನೋಡ್ರಿ, ಇದು ಕೊಂಡ ಬೆಲೆದಾಗ ನೀವು ನೀವು ತಿಳ್ಕೋಬೇಕು. ಶೇಕಡ ಅಂದ್ರೆ 100 ಕೊಂಡ ಬೆಲೆ ಎಂದು ತಿಳಿಯುವ.
ಕೊಂಡ ಬೆಲೆ 100 ಅಂತ ತಿಳ್ಕೊಬೇಕು ಈಗ ನೀವು. ಯಾಕ ಶೇಕಡಾದಾಗ ಅದ ಇದು ನೋಡ್ರಿ. ಕೊಂಡ ಬೆಲೆ 100 ಅಂತ ತಿಳ್ಕೊಬೇಕು ಈಗ ನೀವು. ಅದನ್ನು ಬರದೇ ಬಿಡುತ್ತ ನೋಡ್ರಿ. ಕೊಂಡ ಬೆಲೆ ಬರೋಬರಿ ಕೊಂಡ ಬೆಲೆ 100 ಆಗಿರಲಿ. ಯಾಕಂದ್ರೆ ಶೇಕಡ ಅದ ಇದು. ಲಾಭ ಬರೋಬರಿ ಎಷ್ಟದ? 15 ಅದ. ಲಾಭ ಈಸ್ ಈಕ್ವಲ್ ಟು 15. ಮಾರಾಟದ ಬೆಲೆ ಬರೋಬರಿ ಶೇಕಡ ಮಾರಾಟದ ಬೆಲೆ ಹಿಂಗೂ ಮಾಡಬಹುದು. ಶೇಕಡ ಮಾರಾಟದ ಬೆಲೆ 100 ಪ್ಲಸ್ 15 ಬರೋಬರಿ 115. ಎಷ್ಟು ನೀವು ರೀತಿ ಬರ್ಕೊಳ್ಳೋದಕ್ಕಿಂತಲೂ ಎಷ್ಟು ನೀವು ತಿಳ್ಕೊಂಡು ಮಾಡ್ರಿ. ಎರಡೂ ರೀತಿ ತಿಳಿಸಿ. ಹಿಂಗೆ ಶಾರ್ಟ್ದಾಗೂ ಮಾಡ್ಬೋದು, ನೀವು ಹಿಂಗೂ ಮಾಡ್ಬೋದು. ಈ ಕೊಂಡ ಬೆಲೆ ತೆಗೀರಿ. 115 ಮಾರಾಟದ ಬೆಲೆ ಇದ್ದಾಗ 15 ಮಾರಾಟದ ಬೆಲೆ ಇದ್ದಾಗ ಎಷ್ಟು ತಿಳ್ಕೊಂಡ್ರಿ ನೀವು? ಕೊಂಡ ಬೆಲೆ 100 ತಿಳ್ಕೊಂಡ್ರಿ. 100 ಕೊಂಡ ಬೆಲೆ ಎಷ್ಟದ? 1725. 1725 ಮಾರಾಟದ ಬೆಲೆ ಇದ್ದಾಗ ಕೊಂಡ ಬೆಲೆ ಎಷ್ಟಿರ್ತದ? 1725 ಗುಂಡ್ಲೆ 100 ಸರ್ವಾಸ್ ಬಾಗಲೆ 115. 115 ಎದ್ರ ನೋಡಿ. ಈಗ 5 2 5 2 10, 5 3 15 ನೋಡಿ. 5 20 ನೋಡಿ. ಈಗ ಸದ್ಯ ಬಂದ್ಬಿಡ್ತದ 23 ಮಗ್ಗಿಲೆ. 23ಕ್ಕೆ 172 ಎಷ್ಟಲ್ಲೇ ಬಾಗಿಸಿರ್ತೀರಿ? 100 ಆಗ್ಲೇ ಎಷ್ಟು ನೋಡ್ರಿ? 23 ಆಗ್ಲೇ 138. 23 ಏಳೆ 208 184 ದೊಡ್ಡದಾಗ್ತದೆ. 207 23 7 161. 172 ಒಳಗೆ 161 ಕಡೆ 23 7 161. 2 1 7 6 ಆದ್ರೆ 1 ಪೂಜೆ. ಈ 5 ತಗೋರಿ. 23 5 115 ನೋಡಿ. ಈಗ 75 2 ಎಷ್ಟು? 150. ಈ ಪೂಜೆ ಒಂದು ಇಲ್ಲಿ ಕೊಟ್ಟು ಬಿಡ್ರಿ. ಬಂತು ನೋಡ್ಕೊಂಡ ಬೆಲೆ. ಆನ್ಸರ್ ಕೊಂಡ ಬೆಲೆ ಬರೋಬರಿ 1500. ಎಷ್ಟು? 1500. ಇಷ್ಟೇ ನೀವು ತಿಳ್ಕೊಬೇಕ. ಇಲ್ಲೇ ಶಾರ್ಟ್ ಅದಾಗ ತಿಳಿಸೋದು, ರೀತಿ ಪ್ರಕಾರ ತಿಳಿಸು. ಹೆಂಗೆ ಬೇಕಾದಾಗ ಮಾಡ್ಕೊರಿ. ಇದನ್ನು ಕೊಂಡ ಬೆಲೆ ಎಷ್ಟು ಅಂತ ತಿಳ್ಕೊಬೇಕಂತ ಹೇಳಿದ್ದೆ ನಾನು. 100 ಅಂತ ಹೇಳಿದ್ದೆ. ಲಾಭದ ಅಂದ್ರೆ 15 ಕೂಡಿಸ್ಕೋರಿ. ನೋಡ್ರಿ 100 ಕೊಂಡ ಬೆಲೆ 100 ಆಗಿರಲಿ. ಲಾಭ 15. ಮಾರಾಟದ ಬೆಲೆ 100 ಪ್ಲಸ್ 15. ಇದು ಶೇಕಡಾ ಮಾರಾಟದ ಬೆಲೆ ಅಂತಾರೆ. 115 ಮಾರಾಟದ ಬೆಲೆ ಇದ್ದಾಗ 100 ಕೊಂಡ ಬೆಲೆ ಇರ್ತದ. 1725 ಮಾರಾಟದ ಬೆಲೆ ಇದ್ದಾಗ ಕೊಂಡ ಬೆಲೆ ಎಷ್ಟಿರ್ತದ? 5 20 5 23 23 207 160 ನೋಡ್ರಿ. ಎಷ್ಟು? 207 161. 5 ತಗೊಂಡ್ರಿ 205 115 75 2 1500. ಆನ್ಸರ್ ಕೊಂಡ ಬೆಲೆ ಬರೋಬರಿ 15. ಮುಂದಿನ ಲೆಕ್ಕ ಮಾಡ್ರಿ. ಸ್ವಲ್ಪ ಚೇಂಜ್ ಮಾಡಿ ಅದನ್ನು. ಹೌದು, ಥಿಂಕಿಂಗ್ ಪವರ್ ಬೇಕಲ್ಲ. ನಾ ಹೆಂಗೆ ಹೇಳಿ ನಂಗೆ ನೋಡಿ ಮುಂದಿನ ಮಾಡ್ರಿ. ಮಾಡೋದಾತ ವಿಡಿಯೋ ಆನ್ ಮಾಡ್ರಿ. ನೋಡ್ರಿ ಮಾರಾಟದ ಬೆಲೆ ಬರೋಬರಿ ಮಾಡಿರಿ ಅಂತ ತಿಳ್ಕೊಂಡು ಲಕ್ಷ ಕೊಟ್ಟು ನೋಡ್ರಿ. ಮಾಡಿದ್ದೀರಿ ಅಂದ್ರೆ ಮಾಡೋ ತನಕ ನೀವು ವಿಡಿಯೋ ಆನ್ ಮಾಡಬೇಡಿ. ಯಾಕಂದ್ರೆ ನೀವು ಮ್ಯೂಟ್ ಮಾಡಲಿಲ್ಲ ನಾ ತಕ್ಷಣ ಬಂದು ಗಣಿತ ತಿಳಿಸ್ಬೇಕಾಗ್ತದೆ. ವಿಡಿಯೋ ದೊಡ್ಡ ಹೋಗ್ತಾವ ನೋಡಿ. ಮಾರಾಟದ ಬೆಲೆ ಬರೋಬರಿ 528 ರೂಪಾಯಿ. ಹಾನಿ ಬರೋಬರಿ ಶೇಕಡ 12. ಶೇಕಡಾ ಮಾರಾಟದ ಬೆಲೆ ಬರೋಬರಿ ನೀವು ಅದನ್ನ ಕಲಿಬೇಕು. ಮಾರಾಟದ ಬೆಲೆ ಬರೋಬರಿ 100 12 ಕಳೀರಿ.
88 100 ಕೊಂಡ ಬೆಲೆ ಅಂತ ತಿಳ್ಕೊಂಡಿರ್ತೀರಿ. 12 ಹಾನಿ ಅಂದ್ರೆ ಕಳಿಬೇಕು, 88 ಬಂತು. ಇಲ್ಲಿ ಹಾನಿ ಮಾರಾಟದ ಬೆಲೆ ಕೊಟ್ಟದ, ಹಾನಿ ಕೊಟ್ಟದ, ಶೇಕಡ ಮಾರಾಟದ ಬೆಲೆ. ಇದು ಒಂದು ಸ್ವಲ್ಪ ಥಿಂಕಿಂಗ್ ಪವರ್ಲೆ ಮಾಡೋದು. ಇದು ಹಿಂಗೆ ಮನುಷ್ಯನಾಗೆ ಮಾಡ್ಕೋಬೇಕು ಬಿಡ್ರಿ. ಆದ್ರೆ ಕೊಂಡ ಬೆಲೆ ಬರೋಬ್ಬರಿ ಎಷ್ಟು ನಾ ರೀತಿ ಪ್ರಕಾರ ತಿಳಿಸ್ಬೋದು. ನೀವು ಹಿಂಗೂ ಮಾಡ್ಬೋದು. ಇಲ್ಲಿ ಕೊಂಡ ಬೆಲೆ 100 ಎಂದು ಯಾಕೆ ತಿಳಿಬೇಕಂದ್ರೆ ಶೇಕಡ ಕೊಟ್ಟಾನ, ಶೇಕಡ ಹಾನಿ ಕೊಟ್ಟಾನ ಅಂದ್ರೆ ಇದನ್ನು ಕೊಂಡ ಬೆಲೆ 100 ಎಂದು ತಿಳಿಯುವ. ಕೊಂಡ ಬೆಲೆ 100 ಆಗಿರಲಿ, 100 ಆಗಿರಲಿ. ಹಾನಿ ಅದ ಇಲ್ಲ, ಹಾನಿ ಬರೋಬ್ಬರಿ ಎಷ್ಟು 12 ಶೇಕಡ ಹಾನಿ. ಶೇಕಡ ಮಾರಾಟದ ಬೆಲೆ ಬರೋಬ್ಬರಿ ಅದನ್ನು ತಕ್ಕೋಬೇಕು. 100 ಮೈನಸ್ 12 ಬರೋಬ್ಬರಿ 88 ರೂಪಾಯಿ ಮಾರಾಟದ ಬೆಲೆ ಆಯ್ತು. 88 ರೂಪಾಯಿ ಮಾರಾಟದ ಬೆಲೆ ಇದ್ದಾಗ 100 ಕೊಂಡ ಬೆಲೆ ಇರ್ತದ. ಇದನ್ನು ಯಾಕೆ ಹೇಳಿನಂದ್ರೆ ವೇಗವಾಗಿ ಮಾಡುವಾಗ ನೀವು ಇದನ್ನು ವಿಚಾರ ಮಾಡಿ ಡೈರೆಕ್ಟಾಗಿ ಹಚ್ಚಬಹುದು. ಇದನ್ನ ಈಗ ಇಷ್ಟೆಲ್ಲ ಬರ್ಕೋಬೇಕಂತ ಏನಲ್ಲ, ಯಾಕೆ ನಾ ಮತ್ತರ ರೀತಿ ಪ್ರಕಾರ ಕಲಿಸ್ಬೇಕಂತ. ನೀವೇನು ಮಾಡ್ತೀರಿ, ಡೈರೆಕ್ಟ್ 12 ಅಂದ್ರೆ 88 ರೂಪಾಯಿ ಮಾರಾಟದ ಬೆಲೆ ಇದ್ದಾಗ 100 ಕೊಂಡ ಬೆಲೆ ಇರ್ತದೆ. 528 ಮಾರಾಟದ ಬೆಲೆ ಇದ್ದಾಗ ಎಷ್ಟು ಇರ್ತದೆ, ಪಟ್ನ ಉತ್ತರ ತೆಗಿಬೋದು ನೀವು. ಯಾಕಂದ್ರೆ ನಾ ಅದನ್ನು ಆ ರೀತಿ ಒಳಗೆ ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಶಾಣ್ಯರು ನೋಡ್ತಿರ್ತಾರ, ನಮ್ಗಿಂತ ಶಾಣ್ಯರು ಭಾಳ ಮಂದಿ ಇರ್ತಾರೆ ಚೆಕ್ ಮಾಡೋರು. ಮಕ್ಕಳಿಗೆ ತಿಳಿಯಂಗೆ ಹೇಳ್ಬೇಕು ನೋಡಿ. ಇದನ್ನೇನು ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದನ್ನು ನೀವು ತಲೆಯಾಗಿ ತಗೊಂಡ್ರೆ ಇದನ್ನಿಷ್ಟು ಬರೋದ್ರೊಳಗೆ ಟೈಮ್ ಆದ ರೀತಿ ಪ್ರಕಾರ ಗಣಿತ ಕಲಿಯಲೇಬೇಕು ನೀವು. 88 ರೂಪಾಯಿ ಮಾರಾಟದ ಬೆಲೆ ಇದ್ದಾಗ 100 ಕೊಂಡ ಬೆಲೆ ಇದ್ದಾಗ 528 ಮಾರಾಟದ ಬೆಲೆ ಇದ್ದಾಗ ಕೊಂಡ ಬೆಲೆ ಎಷ್ಟು ಅಂತ ನೀವು ಡೈರೆಕ್ಟ್ ಹಚ್ಕೋರಿ. ಪರೀಕ್ಷೆ ಟೈಮ್ದಾಗ ಟೈಮ್ ಉಳಿತಾಯ. ಇಷ್ಟೇ ಬಾಯ್ಲೇನೆ ಮಾಡ್ಬೋದು ನೀವು. ನೀವು ಯಾವಾಗ ರೀತಿ ಪ್ರಕಾರ ಗಣಿತ ಕಲಿತೀರಿ ನಾವು ಒಂದು ಟ್ರಿಕ್ಸ್ ಹೇಳ್ತಾನೆ ನೋಡ್ರಿ. 12 ಹಾನಿ ಅಂದ್ರೆ ಮಾರಾಟ ಬೆಲೆ 88 ಆಗ್ತದೆ. ಲಾಭ ಇತ್ತಂದ್ರೆ 112 ಆಗ್ತದೆ. ಹಾನಿ ಅಂದ್ರೆ ಏನಾಗ್ತದೆ, 88 ಆಗ್ತದೆ. 88 ಹಾನಿ ಇದ್ದಾಗ 100 ಕೊಂಡ ಬೆಲೆ ಇರ್ತದೆ. 528 ಮಾರಾಟದ ಬೆಲೆ ಇದ್ದಾಗ ಎಷ್ಟು ಇರ್ತದೆ ಕೊಂಡ ಬೆಲೆ? ಜಾಟ್ಪಟ್ ನೋಡಿ. ಕೊಂಡ ಬೆಲೆ 100 ಆಗಿರಲಿ, ಶೇಕಡ ಹಾನಿ ಬರೋಬ್ಬರಿ 12, ಮಾರಾಟದ ಬೆಲೆ ಬರೀ 100 ಮೈನಸ್ 12. ಇಷ್ಟೆಲ್ಲ ಬರ್ಕೊಳ್ಳೋದಕ್ಕಿಂತಲೂ ಇಷ್ಟು ನೆನ್ಪಿಟ್ಕೊಂಡ್ಬಿಡಿ. ಆವಾಗ ಅದನ್ನೇ ಇಲ್ಲಿ ಹಚ್ಕೊಂಡ್ಬಿಡಿ. 88 ಮಾರಾಟದ ಬೆಲೆ ಇದ್ದಾಗ 100 ಕೊಂಡ ಬೆಲೆ ಇರ್ತದ. 100 ಕೊಂಡ ಬೆಲೆ ಇರ್ತದ. ಯಾಕಂದ್ರೆ ಇದು ಮಾರಾಟದ ಬೆಲೆ ಅದೇ ಎರಡು ಜೋಡಿ ಆಗ್ಬೇಕು. ಎಷ್ಟು? 528 ಮಾರಾಟದ ಬೆಲೆ ಇದ್ದಾಗ ನೋಡಿ, ಮಾರಾಟದ ಬೆಲೆ ಇದ್ದಾಗ ಕೊಂಡ ಬೆಲೆ ಎಷ್ಟು ಇರ್ತದೆ? 528 ಗುಂಡ್ಲೆ 100 ಸರಾಸ ಬಾಲೆ 88 ನೋಡಿ. ಇಲ್ಲೇ 4ರಲ್ಲಿ ಹೋಗ್ತದೆ. ಇದು 4ರಲ್ಲಿ ಹೋಗ್ತದೆ. 8ರಲ್ಲಿ ಹೋಗ್ತದ ನೋಡ್ರಿ. 8 6 48, 4 ಉಳಿತು ಹೋಗ್ತದೆ. 8 11 8 6 48, 4 ಉಳಿತು. 8 6 48, 11 1 11 6 ಬರೋಬ್ಬರಿ 100ಕ್ಕೆ 6ಕ್ಕೆ ಗುಣಾಕಾರ ಮಾಡಿದ್ರೆ ಎಷ್ಟು ಬರ್ತದೆ ಕೊಂಡ ಬೆಲೆ? 600 ರೂಪಾಯಿ. ಆದ್ದರಿಂದ ಆನ್ಸರ್ ಕೊಂಡ ಬೆಲೆ ಬರೋಬ್ಬರಿ 600 ರೂಪಾಯಿ ಕೊಂಡ ಬೆಲೆ. ಇಷ್ಟ ನೀವು ಲೆಕ್ಕ ತಿಳ್ಕೊಂಡ್ಬಿಟ್ರ ಬೇಕಾದಂತ ಗಣಿತಗಳಿದ್ರು ನಿಮಗೆ ಇದಕ್ಕೊಂದು ಸೀರಿಯಲ್ ಅಂತ ಇರ್ತವೆ. ಎಷ್ಟು ಕೋಚಿಂಗ್ ಕ್ಲಾಸ್ನಾಗ ಎಷ್ಟು ಹೆಲ್ಪ್ ಅದ ಅಂದ್ರೆ ನೀವು ವೆಕೇಶನ್ ಕ್ಲಾಸ್ ಮಾಡಿಸೋರಿಗೆ ಯಾವ ಗಣಿತ ಬೇಕು ಆ ಇಂಡೆಕ್ಸ್ ಮೇಲೆ ಕೈ ಹೊಡೆದು ಬಿಟ್ರೆ ಗಣಿತ ಸಡನ್ ಆಗಿ ಬಂದುಬಿಡ್ತದೆ. ನೀವು ಖರೀದಿ ಮಾಡಿದ್ರ ಅಂದ್ರೆ ನೀವು ಟೆಲಿಗ್ರಾಮ್ದಾಗ ತಗೊಂಡ್ರೆ
ಅಥವಾ ನೀವು ಆನ್ಲೈನ್ದಾಗ ತೊಗೊಂಡ್ರಿ ಅಂತಂದ್ರೆ ನೀವು ಯಾವ ಗಣಿತ ಬೇಕು ನೀವು ಇದ್ರ ಹೆಸರು ಇರ್ತದಲ್ಲಿ ಮ್ಯಾನ್ ಮಾರಾಟದ ಬೆಲೆ ಇವೆಲ್ಲ ಹೆಸರು ಹಾಕಿದ್ದಿರ್ತಾವೆ ಕಂಪ್ಯೂಟರ್ದಾಗ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಈ ಗಣಿತ ಬಿಡಿಸಿದ್ದೇ ಬರ್ತಾವೆ. ಪ್ರಶ್ನೆ ಬಂದಿಂದಿರ್ತದ, ಆಮೇಲೆ ಆನ್ಸರ್ ಮ್ಯೂಟ್ ಮಾಡ್ಬೇಕು. ಪ್ರಶ್ನೆ ಬಂತಂದ್ರೆ ಮ್ಯೂಟ್ ಮಾಡ್ಬೇಕು. ಚಂದಾಗಿ ನೋಡ್ಕೊಳ್ಳಿ. ಇನ್ನೊಂದ್ಸಲ ನಾ ತಿಳಿಸಿ ಹೇಳೋದಿಲ್ಲ, ಯಾಕಂದ್ರೆ ವಿಡಿಯೋ ದೊಡ್ಡದಾಗ್ತದ. ಚಂದಾಗಿ ತಿಳ್ಕೊರಿ. ನೋಡಿ, ಮತ್ತೊಂದು ಮಾದರಿ ಆಗ್ತದೆ ಮಾಡ್ರಿ.